ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಜೋಳದ ಹಿಟ್ಟಿನ ದೋಸೆ. ತುಂಬ ಸಖತ್ತಾಗ್ಯಾವ ನೋಡ್ರಿ ಇವು ಜೋಳದ ಹಿಟ್ಟಿನ ದೋಸೆ. ನಿಮಗೆ ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂತಂದಾಗ ಜೋಳದ ಹಿಟ್ಟಿನ ದೋಸೆ ಈ ಥರ ದಿಢೀರನೆ ನೀವು ಮಾಡ್ಕೋಬೋದು. ಮತ್ತು ಬೆಳಿಗ್ಗೆ ಲೇಟಾಗಿ ಎದ್ರೂ ಕೂಡ ಇವು ಬೇಗನೆ ಆಗ್ತಾವು. ಈ ಥರ ದೋಸೆ ನೀವು ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ಇದಕ್ಕೇನು ಹಿಟ್ಟು ಅಕ್ಕಿ ನೆನೆಕ್ಬೇಕನ್ನಂಗಿಲ್ಲ, ರುಬ್ಬಂಗಿಲ್ಲ, ಏನಿಲ್ಲ ನೋಡ್ರಿ. ತಕ್ಷಣನೇ ಹಾಕವು, ಇನ್ಸ್ಟಂಟ್ ದೋಸೆ ರೀ ಇವು. ಇವಾಗ ಒಂದು ಪಾತ್ರೆ ತೊಗೊಂಡು ಒಂದು ಬಟ್ಲ ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. 2 ಚಮಚ ಅಕ್ಕಿ ಹಿಟ್ಟು, 2 ಚಮಚ ಗೋಧಿ ಹಿಟ್ಟು, 2 ಚಮಚ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಮಿರ್ಚಿ ಮಾಡ್ತೀವಲ್ಲ ಅದು ಎಲ್ಲನೂ ಸಾಣಿಸಿಟ್ಕೊಂಡಿರೋದು. ಒಂದು ಸ್ವಲ್ಪ ಜೀರಿಗೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟನ್ನು. ನೀವು ಇದು ಎಲ್ಲ ಹಿಟ್ಟು ಬೇಡ ಅಂದ್ರೆ ಬರೀ ಜೋಳದ ಹಿಟ್ಟಿಲ್ಲ ಕೂಡ ನೀವು ಮಾಡ್ಕೋಬೋದು ರೀ. ನಾನು ಇವು ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ 2 ಚಮಚ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿರ್ತಾವೆ. ಒಂದು ನಿಮ್ಗೆ ಬೇಡ ಅಂದ್ರೆ ಬರೀ ಜೋಳದ ಹಿಟ್ಟಿನ ಮಾಡ್ಕೋಬೋದು ನೀವು. ಈ ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರ್ತಾವೆ ರೀ. ದೊಡ್ಡ 2 ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು 2 ಟೊಮೆಟೊನ ನಾನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತಾವೆ. ನೀವು ನೋಡಿರಿ ಇವು ದೋಸೆ. ನೀವು ಬೆಳಿಗ್ಗೆ ಲೇಟ್ ಆಗಿದ್ರೂ ಲೇಟೆಸ್ಟ್ ಆಗಿದಾವೆ ನೋಡಿರಿ ಇವು ದೋಸೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನಿಮ್ಗೆ ದೋಸೆ ತಿನ್ಬೇಕು ಅನಿಸ್ದಾಗ ಬೆಳಿಗ್ಗೆ ಲೇಟಾಗಿ ಎದ್ದರೆ ಅಂದ್ರೆ ನೀವು ಮತ್ತು ತರಕಾರಿ ಇಲ್ಲ ಅಂತಂದ್ರೆ ರೊಟ್ಟಿ ಚಪಾತಿ ಮಾಡೋಕೆ ಕೂಡ ನಿಮ್ಗೆ ಬೇಜಾರಾಗಿದ್ದರೆ ಈ ಥರ ಜೋಳದ ಹಿಟ್ಟು ಮನೇಲಿದ್ರೆ ನೀವು ತಕ್ಷಣವೇ ಮಾಡ್ಕೊಂಡು ತಿನ್ಬೋದು ನೋಡಿ ಇನ್ಸ್ಟಂಟಾಗಿ. ಇದನ್ನೇನು ಕಲಿಸಿಡಂಗಿಲ್ಲ, ಏನಿಲ್ಲ ರೀ, ಹಾಗೆ ಕಲಿಸಿ ಹಾಕ್ಕೊಳ್ಳೋದು. ಮತ್ತು ಒಂದು 5 ನಿಮಿಷದಲ್ಲಿ ರೆಡಿ ಹಾಕ್ಕಾವೆ ನೋಡ್ರಿ ಇವು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮತ್ತು ಅಷ್ಟೇ ಟೇಸ್ಟಿಯಾಗ್ಯಾವ ನೋಡ್ರಿ ಇವು. ನೀವು ಈ ಥರ ಮಾಡ್ಕೊಂಡು ತಿಂದ್ರೆ ಅಂದ್ರೆ ರುಚಿ ಗೊತ್ತಾದ್ರೆ ನಿಮ್ಗೆ ಪದೇ ಪದೇ ಅದೇ ಥರ ಮಾಡ್ಕೊಂಡು ತಿಂತೀರಿ ನೋಡ್ರಿ. ನೀವು ರೊಟ್ಟಿ ಮಾಡೋಕೆ ಬೇಜಾರಾದಾಗ ಇದೇ ಥರ ದೋಸೆ ಮಾಡ್ಕೊಂಡು ತಿಂತೀರ, ಅಷ್ಟು ಸಖತ್ತಾಗ್ಯಾವ ನೋಡ್ರಿ ಇವು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಗ್ಲಾಸಲ್ಲೇ ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೋಡ್ರಿ ಇದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಎಲ್ಲ ಗಂಟುಗಳು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ತುಂಬ ರುಚಿಯಾಗಿರ್ತಾವೆ ನೋಡ್ರಿ, ಬೇಗನೆ ಆಗ್ತಾವೆ. ನೀವು ಲೇಟಾಗಿ ಎದ್ರೂ ಬೇಗನೆ ಮಾಡ್ಕೊಂಡು ತಿನ್ಬೋದು. ಇವು 5 ನಿಮಿಷದಲ್ಲಿ ರೆಡಿ ಆಗ್ತಾವೆ ನೋಡ್ರಿ. ನೀವು ದೋಸೆನ ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು ರೀ. ಇಲ್ಲ ನಿಮ್ಗೆ ರಾತ್ರಿ ಅನ್ನ ಊಟ ಮಾಡೋಕೆ ಬೇಜಾರಾತಂದ್ರೆ ರಾತ್ರಿ ಕೂಡ ಈ ದೋಸೆನ ಮಾಡ್ಕೊಂಡು ತಿನ್ಬೋದು ನೀವು. ನೋಡಿ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಗ್ಯಾಸ್ ಹಚ್ಚಿ ನಾನು ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದು ಹಿಟ್ಟು ಕಲಿಸ್ಕೊಳ್ಳೋದ್ರಾಗ ಹಂಚು ಸ್ವಲ್ಪ ಬಿಸಿ ಆಗ್ಲಂದು ಹಂಚು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕದು ನೋಡಿ. ಇವಾಗಿದು ಈ ಥರ ಹದ ಆಗಿದೆ. ನೀವು ನೀರು 2 ಗ್ಲಾಸ್ ಹಿಡಿತು ನೋಡ್ರಿ ಇದಕ್ಕೆ. ಇವಾಗ ಹಂಚು ಬಿಸಿಯಾಗಿದೆ ರೀ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ರೀ. ನೀರು ಹಚ್ಚಬೇಡ್ರಿ ಇದಕ್ಕೆ. ಹಿಟ್ಟಿನ ದೋಸೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಇವಾಗ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಹಿಟ್ಟು ಹಾಕ್ಕೊಂಡು ದೋಸೆ ತಿಕ್ಕೋಬೇಕು. ನಿಮ್ಗೆ ದಪ್ಪ ಬೇಕಾದ್ರೆ ದಪ್ಪ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ದೋಸೆನ ತಿಕ್ಕೋಬೋದು ರೀ. ಇದನ್ನು ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಒಂದು ಪ್ಲೇಟ್ನ ಮುಚ್ಕೊಳ್ಳೋಣ. ಮೇಲ್ಗಡೆ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ. ಇವಾಗ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ಳೋಣ ರೀ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಖತ್ತಾಗ್ಯಾವ ನೋಡಿ. ಟೇಸ್ಟ್ ಅಂತೂ ಸೂಪರಾಗ್ಯಾವ ನೋಡ್ರಿ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೋತಾ ಇದ್ದೀನಿ ರೀ ನಾನು. ಇವು ತುಪ್ಪ ಬೆಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರ್ತಾವೆ ನೋಡ್ರಿ ದೋಸೆ. ಬಿಸಿ ಬಿಸಿ ಇವು ತುಪ್ಪ ಬೆಣ್ಣೆ ಹಚ್ಕೊಂಡು ತಿಂದ್ರೆ ಸಖತ್ತಾಗ್ತಾವೆ ನೋಡ್ರಿ. ಇವಾಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಹಿಟ್ಟು ಹಾಕ್ಕೊಂಡು ತಿಕ್ಕೋಬೇಕು ದೋಸೆನ. ಮತ್ತು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು
1 ನಿಮಿಷ ಬಿಟ್ಟು ಹೊಳಿಸಕ್ಕೋಬೇಕು. ಒಂದು ಸೈಡ್ ಬೆಂದಿರುತ್ತೆ. ಇವಾಗ ಹೊಳಿಸಕ್ಕೊಂಡು ಮತ್ತು ಮೇಲ್ಗಡೆ ಬೆಣ್ಣೆ ಹಚ್ಕೊಳ್ಳೋಣ. ನೀವು ಬೆಣ್ಣೆ ಇದ್ರೆ ಹಚ್ಕೊಳ್ಳಿ, ಇಲ್ಲಾಂದ್ರೆ ತುಪ್ಪ ಇದ್ರೆ ತುಪ್ಪ ಹಚ್ಕೊಳ್ಳಿ. ಟೇಸ್ಟಿಯಾಗಿರ್ತಾವೆ ನೋಡಿರಿ. ಇದಕ್ಕೆ ಚಟ್ನಿ ಪಲ್ಯ ಏನು ಬೇಕಾಗಂಗಿಲ್ಲ ನೋಡಿರಿ. ಇವು ಬಿಸಿ ಬಿಸಿ ತುಪ್ಪ ಬೆಣ್ಣೆ ಜೊತೆ ಹಾಗೆ ತಿನ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಮೊಸರು ಇದ್ರೆ ಮೊಸರು ಜೊತೆಗಾದರೂ ಇವು ತಿನ್ಬೋದು ರೀ. ಇವಾಗ ನೋಡಿ ಇನ್ನೊಂದು ದೋಸೆ ಹಾಕ್ಕೊಂಡು ತಿಕ್ಕೊಳ್ಳೋಣ. ಇದಕ್ಕೆ ಚಟ್ನಿ ಮಾಡಬೇಕಪ್ಪ ಪಲ್ಯ ಮಾಡಬೇಕು ಅಂತ ಅನ್ನೋ ಟೆನ್ಷನ್ ಇರಲ್ಲ ನೋಡಿರಿ. ಇದಕ್ಕೆ ಏನು ಬೇಕಾಗಂಗಿಲ್ಲ ರೀ. ತುಂಬ ಟೇಸ್ಟಿಯಾಗಿರ್ತಾವೆ ಹಾಗೇನೆ. ಇವಾಗ ಮೇಲ್ಗಡೆ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೊಳ್ಳೋಣ. ಹೊಳಿಸಾಕೊಂಡು ಇವಾಗ ಇದಕ್ಕೆ ನಿಮ್ಗೆ ಬೇಕಂದ್ರೆ ಕಡ್ಲಿ ಪುಡಿ ಇರುತ್ತಲ್ರಿ ಮನ್ಯಾಗ, ನೀವು ಕಡ್ಲಿ ಪುಡಿ ಉದುರಿಸ್ಕೊಂಡು ತಿನ್ಬೋದು ರೀ. ನೋಡಿ ಮೇಲ್ಗಡೆ ಎಲ್ಲ ಬೆಣ್ಣೆ ಹಚ್ಕೊಂಡು ಕಡ್ಲಿ ಪುಡಿ ಉದುರಿಸ್ಕೊಳ್ಳೋಣ. ಈ ಥರನೂ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತಾವೆ. ನಿಮ್ಗೆ ಈ ಥರ ಬೇಡ ಅಂದ್ರೆ ಹಾಗೆ ಬಿಸಿ ಬಿಸಿ ತುಪ್ಪ ಬೆಣ್ಣೆ ಜೊತೆ ತಿನ್ನಿರಿ, ಮತ್ತು ಮೊಸರು ಜೊತೆಗಾದರೂ ತಿನ್ಬೋದು. ಇಲ್ಲ ನಿಮ್ಗೆ ಬೇಕಂದರೆ ಈ ಥರ ಕಡ್ಲಿ ಪುಡಿ ಉದುರಿಸ್ಕೊಂಡು ತಿನ್ಬೋದು. ನಿಮ್ಗೆ ಹೆಂಗೆ ಟೇಸ್ಟ್ ಅನಿಸ್ತಾವೆ ಹಂಗೆ ಮಾಡ್ಕೊಳ್ಳಿ. ನೋಡಿ ಇವೆಲ್ಲ ರೆಡಿ ಆದವಲ್ರಿ, ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಇವಾಗ ಟೇಸ್ಟ್ ಮಾಡೋಣ. ಸಖತ್ತಾಗ್ಯಾವ ನೋಡಿರಿ ಜೋಳದ ಹಿಟ್ಟಿನ ದೋಸೆ. ಒಂದ್ಸರಿ ಮರ್ಯಾದೆನ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ನಾನು ಬೆಣ್ಣೆ ಜೊತೆ ಜೋಳದ ಹಿಟ್ಟಿನ ದೋಸೆನ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ನೋಡಿ ಸೂಪರಾಗಿದೆ ನೋಡಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.